ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ನಮ್ಮ ವಾಹಿನಿ ಕಡೆಯಿಂದ ಟಿಇಟಿಗೆ ಸಂಬಂಧಪಟ್ಟ ಹಾಗೆ, ಜಿಪಿಟಿಗೆ ಸಂಬಂಧಪಟ್ಟ ಹಾಗೆ, ಜಾಬ್ ಅಪ್ಡೇಟ್ಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಏನೆಲ್ಲ ಮಾಹಿತಿಗಳನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ, ಎಜುಕೇಶನ್ ವೈಸ್ ಎಲ್ಲವನ್ನ ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದೀನಿ. ಆ್ಯಂಡ್ ಈ ಕ್ಷಣ ಮಾಡ್ತಿರತಕ್ಕಂಥ ವಿಡಿಯೋ ತುಂಬಾ ಜನರಿಗೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆಂದ್ರೆ ಸಾಕಷ್ಟು ಜನ ನಿಮ್ಗೆಲ್ಲ ಗೊತ್ತೇ ಇದೆ, ಈಗ SSLC ಅಂಕಪಟ್ಟಿಯಲ್ಲಿ ಹಲವಾರು ರೀತಿಯ ಮಿಸ್ಟೇಕ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ. ಈಗ ಅವರು ಫಾರ್ ಎಕ್ಸಾಂಪಲ್ ಈಗ ನೇಮ್ಸ್ ತಪ್ಪಾಗಿರೋದಾಗಿರ್ಬೋದು, ಅವರ ತಂದೆ ತಾಯಿಗಳ ಹೆಸರಲ್ಲಿ ತಪ್ಪಾಗಿರೋದಾಗಿರ್ಬೋದು, ಅವರ ಜೆಂಡರ್ ಅಲ್ಲಿ ಸೊ ಮೇಲ್ಗೆ ಫೀಮೇಲ್ ಅಂತ ಆಗಿರುವಂತದ್ದು ಅಥವಾ ಫೀಮೇಲ್ಗೆ ಮೇಲ್ ಅಂತ ಆಗಿರುವಂತದ್ದು, ಸೊ ಹಾಗೇನೆ ಅವರ ಜನ್ಮ ದಿನಾಂಕದಲ್ಲಿ ಹಲವಾರು ಸಮಸ್ಯೆಗಳು ಇರುವಂತದ್ದು, ಹಿಂಗೆಲ್ಲ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಕೆಲವೊಂದು ಸರ್ಕಾರಿ ದಾಖಲೆಗಳನ್ನ ಪಡ್ಕೊಳ್ಳಿಕ್ಕೆ ಅವರು ತುಂಬಾನೇ ಕಷ್ಟಪಡ್ತಾ ಇರ್ತಾರೆ. ಸೊ ಕೆಲವೊಂದು ವಿಡಿಯೋಗಳನ್ನ ಮಾಡ್ಬೇಕಾದಾಗ ಏನಾಗುತ್ತೆ, ಸಮ್ ವೇರ್ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು ನನಗೆ, ನೇಮ್ಸ್ ನ ಹೇಗೆ ಕರೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ, ಏನ್ ಪ್ರೊಸೀಜರ್ ಇದೆ ಇದಕ್ಕೆ, ಸೊ ವಾಟ್ ಆರ್ ದ ಸ್ಟೆಪ್ಸ್ ಕರೆಕ್ಷನ್ ಮಾಡ್ಲಿಕ್ಕೆ. ಸೊ ಈ ರೀತಿಯ ಹಲವಾರು ಕಮೆಂಟ್ಸ್ ಬರ್ತಾ ಇತ್ತು. ಸೊ ನೇರವಾಗಿ ವಿಚಾರಕ್ಕೆ ಬರ್ತೀನಿ ನೋಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ 2 years ಬ್ಯಾಕ್ 2023-24 ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ರು. ಅಲ್ಲಿ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಒಂದು 8 ರಿಂದ 10 ನಿಮಿಷ ನಿಮ್ಮಲ್ಲಿ ಟೈಮ್ ಇದ್ರೆ ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ಸಬ್ಜೆಕ್ಟ್ ಇಂದ ನೋಡೋಣ. ಈಗ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಅಂಕಪಟ್ಟಿ ತಿದ್ದುಪಡಿಗಳನ್ನ ಆನ್ಲೈನ್ ಮುಖಾಂತರ ನಿರ್ವಹಿಸುತ್ತಿರುವ ಕುರಿತು ಅಂತ. ಆಕ್ಚುಲಿ ಇದು 2 years ಬ್ಯಾಕ್ ಇಂದನೇ ಆನ್ಲೈನ್ ಅಲ್ಲಿ ಅದೆಲ್ಲವನ್ನ ಮಾಡ್ತಾ ಇರುವಂತದ್ದು. ಅದಕ್ಕಿಂತ ಮುಂಚೆ ಮೇ ಬಿ ಆಫ್ಲೈನ್ ಮೋಡ್ ಅಲ್ಲಿ ಕರೆಕ್ಷನ್ ಮಾಡ್ತಾ ಇದ್ರು ಅನ್ಸುತ್ತೆ. ಅವಾಗೆಲ್ಲ ಸಾಕಷ್ಟು ಟೈಮ್ ತಗೊಳ್ತಾ ಇತ್ತು ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಅದು ಇದು ಒಂದಷ್ಟು ಪ್ರಕ್ರಿಯೆಗಳು ಎಲ್ಲವೂ ಕೂಡ. ಈಗ ಎಲ್ಲವೂ ಕೂಡ ಆನ್ಲೈನ್ ಮಾಡಿದ್ದಾರೆ. ಈಗ ನೋಡಿ ಇಲ್ಲಿ ಹೇಳ್ತಾರೆ. ಈಗ ಹಾಗೇನೆ ಪ್ರತಿಯೊಂದನ್ನು ಕಾಲಪ್ ಮಾಡ್ತೀನಿ. ಸೊ ದಯಮಾಡಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ತುಂಬಾ ಜನ ಯಾರು ಈ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ರು ಅವ್ರಿಗೆ ಅನುಕೂಲ ಆಗ್ಲಿ ಅಂತ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳಲ್ಲಿ ಬಹುತೇಕ ಪರೀಕ್ಷಾ ಚಟುವಟಿಕೆಗಳನ್ನ ತಾಂತ್ರಿಕವಾಗಿ ತಂತ್ರಾಂಶಗಳನ್ನ ಅಭಿವೃದ್ಧಿಪಡಿಸುವ ಮೂಲಕ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ತುಂಬಾ ಹಿಂದೆ ಏನಾಗ್ತಿತ್ತು, ಎಲ್ಲವನ್ನ ಆಫ್ಲೈನ್ ಮಾಡ್ತಾ ಇದ್ರು. ಸೊ ಅಕ್ಯುರೇಟ್ ಆಗಿ ಕೆಲವೊಂದು ಮಾಹಿತಿಗಳನ್ನ ಅವರು ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಹಿಂಗೆಲ್ಲ ಸಮಸ್ಯೆಗಳಿತ್ತು. ಈಗ ಎಲ್ಲವೂ ಕೂಡ ಆನ್ಲೈನ್ ಮೋಡ್ ಅಲ್ಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಸಕಾಲಕ್ಕೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ಲಿಕ್ಕೆ, ಈ ಎಕ್ಸಾಮಿನೇಷನ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆನ್ಲೈನ್ ಅಂತಕ್ಕಂಥದ್ದು ತುಂಬಾ ಬಹಳ ಪ್ರಮುಖವಾದ ಪಾತ್ರವನ್ನು ಇಲ್ಲಿ ವಹಿಸ್ತಾ ಇದೆ. ಸೊ ಮುಂದುವರೆದು ವೆರಿ ಇಂಪಾರ್ಟೆಂಟ್ಲಿ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಭ್ಯರ್ಥಿಯ ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರಾಗಿರ್ಬೋದು, ಜನ್ಮ ದಿನಾಂಕ ಆಗಿರ್ಬೋದು, ನಾನು ಆರಂಭದಲ್ಲಿ ಹೇಳಿದಾಗೆ, ಮತ್ತೆ ಇತರೆ ತಿದ್ದುಪಡಿಗಳಲ್ಲಿ ಇದ್ದಲ್ಲಿ ಪ್ರಸ್ತುತ ಪ್ರಸ್ತಾವನೆಯನ್ನ ಭೌತಿಕವಾಗಿ ಸ್ವೀಕರಿಸಿ ಇತ್ಯರ್ಥಪಡಿಸಲಾಗುತ್ತಿದೆ ಅಂತ. ಸದರಿ ಸೇವೆಯನ್ನ ಆನ್ಲೈನ್ ಮುಖಾಂತರ ನಿರ್ವಹಿಸುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುತ್ತದೆ. ಸೊ ಹೇಗ್ ಮಾಡ್ತಾ ಇದಾರೆ ಅಂತ. ಸೊ ಮುಂಚೆ ಎಲ್ಲ ಅವರು ಆಫ್ಲೈನ್ ಮಾಡಲ್ ಇಸ್ಕೊಂಡು ಆ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರು. ಅದಕ್ಕೆ ಲಾಟ್ ಆಫ್ ಪ್ರೊಸೀಜರ್ ಬರುತ್ತೆ. ಸೊ ಅವರ ಒಂದು ಮೂಲ ದಾಖಲೆ ಅಂತ ಏನಿರುತ್ತೆ, ಅವರ ದಾಖಲಾತಿ ಪುಸ್ತಕ, ಅಲ್ಲಿಂದ ಅವರು ಪ್ರೂಫ್ ಆಗಿ ಎಲ್ಲವನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಆನ್ಲೈನ್ ಪ್ರೊಸೀಜರ್ಸ್ ಅಲ್ಲಿ ಹೇಗೆ ಹಂತಗಳಿದೆ ಅಂತ ಈಗ ಪ್ರೆಸೆಂಟ್ ಚಾಲ್ತಿಯಲ್ಲಿರುವಂತದ್ದು ನೋಡಿ. ಇಲ್ಲಿ ಹೇಳ್ತಾರೆ, ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಭ್ಯರ್ಥಿಯ ತಂದೆ ತಾಯಿ ಹೆಸರು, ಜನ್ಮ ದಿನಾಂಕ ಮತ್ತು ಇತರೆ ತಿದ್ದುಪಡಿಗಳಿದ್ದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರತಕ್ಕಂಥ ವಿಧಾನ ನೋಡಿ ಇಲ್ಲಿದೆ. ಇಲ್ಲಿ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ, ಸೊ ಅದು ರಿಪಿಟೇಷನ್ ಆಗುತ್ತೆ, ನಾನು ಹೇಳಿಕ್ ಹೋಗಲ್ಲ. ಇನ್ ಕೇಸ್ ಹಾಗೇನಾದ್ರೂ ತಪ್ಪುಗಳಾಗಿದ್ದಲ್ಲಿ ನೀವು ಕರೆಕ್ಷನ್ ಮಾಡಬೇಕಾದ್ರೆ ನೋಡಿ ಇಲ್ಲಿಂದ ಹೇಳ್ತೀನಿ ನಾನು. ಸಂಬಂಧಪಟ್ಟಂತ ಶಾಲಾ ಮುಖ್ಯ ಶಿಕ್ಷಕರ ಮುಖಾಂತರ ಅಗತ್ಯ ದಾಖಲೆ ಮತ್ತು ನಿಗದಿತ ಶುಲ್ಕದೊಂದಿಗೆ ಪ್ರಸ್ತಾವನೆಯನ್ನ ಸಂಬಂಧಿಸಿದ ನೋಡಿ ಯಾರಿಗೆ ಸಂಬಂಧಪಟ್ಟಂತ ವಿಭಾಗೀಯ ಕಚೇರಿಗಳಿಗೆ, ಮಂಡಳಿಗೆ ಅಂಚೆ ಮೂಲಕ ಸಲ್ಲಿಸಬೇಕಾಗಿತ್ತು. ಇವೆಲ್ಲ ಮುಂಚೆ ಇತ್ತು, ಬೈ ಪೋಸ್ಟಲ್ ಮಾಡುವಂತದ್ದು. ನೆಕ್ಸ್ಟ್ ವಿಭಾಗೀಯ ಕಚೇರಿಗಳಲ್ಲಿ ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಅರ್ಹ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ತಿದ್ದುಪಡಿಯನ್ನ ಮಾಡಿ ಸಂಬಂಧಿಸಿದ ಶಾಲೆಗೆ ಭೌತಿಕವಾಗಿ ರವಾನೆ ಮಾಡಲಾಗ್ತಾ ಇತ್ತು ಅಂತ ಅದನ್ನ. ಸೊ ಇದರಿಂದ ವಿದ್ಯಾರ್ಥಿಗಳು ಸದರಿ ಪ್ರಮಾಣ ಪತ್ರವನ್ನು ಪಡೆಯಲು ಹೆಚ್ಚಿನ ಕಾಲಾವಕಾಶ ಬೇಕಾಗ್ತಾ ಇತ್ತು. ಈಗ ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ಐ ಥಿಂಕ್ ಆಫ್ಲೈನ್ ಮೋಡಲ್ಲಿ ಪಡ್ಕೊಳ್ಬೇಕು ಅಂದ್ರೆ ಸಾಕಷ್ಟು ದಾಖಲಾತಿಗಳು ಬೇಕು, ಅಪ್ಲಿಕೇಶನ್ ಹಾಕ್ಬೇಕು, ವೆಯ್ಟ್ ಮಾಡಬೇಕು, ಕಾಯ್ಬೇಕು, ಅಧಿಕಾರಿಗಳು ಸಕಾಲಕ್ಕೆ ಸಿಗ್ತೇ ಇರ್ಬೋದು. ಇವೆಲ್ಲ ಸಾಕಷ್ಟು ರೀಸನ್ಸ್ ಇಂದಾಗಿ ತುಂಬಾ ಟೈಮ್ ತಗೊಳ್ತಾ ಇತ್ತು. ಏನಾದ್ರೂ ನಾವು ಕೆಲವೊಂದು ದಾಖಲೆಗಳನ್ನ ಪಡ್ಕೊಳ್ಬೇಕು ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ. ಇವಾಗ ಏನ್ ಮಾಡಿದ್ರೆ ಅವೆಲ್ಲವನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಈ ರೀತಿಯ ಪತ್ರ ವ್ಯವಹಾರಗಳನ್ನ ತಡೆಗಟ್ಟಲಿಕ್ಕೆ ಸದರಿ ಸೇವೆಯನ್ನು ಆನ್ಲೈನ್ ಮುಖಾಂತರ ನೀಡುವುದು ಸೂಕ್ತವೆಂದು ಮನಗಂಡು ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಈ ನೂತನ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಹಿಯರ್ ವಿ ಗೋ. SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಭ್ಯರ್ಥಿಯ ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರಾಗಿರ್ಬೋದು, ಜನ್ಮ ದಿನಾಂಕ ಆಗಿರ್ಬೋದು, ಇನ್ ಕೇಸ್ ಬೇರೆ ಬೇರೆ ಕರೆಕ್ಷನ್ಸ್ ಇದ್ರೆ ಅಭ್ಯರ್ಥಿಗಳು ತಾವು ಅಭ್ಯಸಿಸಿದ ಶಾಲೆಯ ಮುಖ್ಯ ಉಪಾಧ್ಯಾಯರಿಗೆ ಪೂರಕ ದಾಖಲೆಗಳನ್ನ ಸಲ್ಲಿಸಬೇಕು ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ನೇಮ್ ಏನಾದ್ರು ತಪ್ಪಾಗ್ಬಿಟ್ಟಿದ್ರೆ SSLC ಅಂಕಪಟ್ಟಿಯಲ್ಲಿ, ನಿಮ್ಮ ಮೂಲ ಹೆಸರು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅವರಿಗೆ ಸಬ್ಮಿಟ್ ಮಾಡಬೇಕು. ದಾಖಲಾತಿ ಪುಸ್ತಕದಲ್ಲಿ ಸೊ ಯಾವ ಹೆಸರು ಇರುತ್ತೆ ಅದೇ ಹೆಸರು ಆಲ್ಮೋಸ್ಟ್ ನಿಮ್ಮ ಎಲ್ಲ ಹೈಯರ್ ಎಜುಕೇಶನ್ಗೂ ಅದು ಹಂಗೆ ಹೋಗ್ತಾ ಇರುತ್ತೆ, ಆಯ್ತಾ. ಅದಾಗಿಯೂ ತಪ್ಪಾದ್ರೆ
ನಿಮಗೆ ಮೂಲ ದಾಖಲೆಗಳಲ್ಲಿ ಏನಿರುತ್ತೆ ದಾಖಲಾತಿ ಪುಸ್ತಕದಲ್ಲಿ ಆ ನೇಮ್ಸ್ ಅನ್ನ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ನೀವು. ಇಲ್ಲಿ ಹೇಳಿದಾರೆ ಇಲ್ಲಿ. ಸೊ ಸಲ್ಲಿಸಬೇಕು. ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿಯ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗಿರುತ್ತೆ. ಪ್ರಸ್ತಾವನೆ ಸಲ್ಲಿಸಬೇಕು ಅವರು. ಇಂತಹ ವಿದ್ಯಾರ್ಥಿ ಈ ತರ SSLC ಅಂಕ ಪಡೆದಿರತಕ್ಕಂಥ ಕೆಲವೊಂದು ತಿದ್ದುಪಡಿಗೆ ಅರ್ಜಿಯನ್ನು ಹಾಕಿದ್ದಾರೆ ಅಂದ್ರೆ ಅವ್ರದ್ದೊಂದು ಸ್ಕೂಲ್ ಲಾಗಿನ್ ಅಂತ ಇರುತ್ತೆ. ಸೊ HM ಅದರ ಮುಖಾಂತರವಾಗಿ ಅಲ್ಲಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾರೆ ಅವರು. ಒಂದು ಪೇಮೆಂಟ್ ಅಂತ ಮಾಡಬೇಕಾಗುತ್ತೆ. ಈಗ ಕರೆಕ್ಷನ್ ಮಾಡಬೇಕಾದ್ರೆ ಸೊ ಮೇ ಬಿ 1500 ಅಥವಾ 2000 ರೂಪಾಯಿ ಕೂಡ ಇರುತ್ತೆ ಅನ್ಸುತ್ತೆ ಪೇಮೆಂಟ್. ಅದು ನಿಗದಿತ ಶುಲ್ಕವನ್ನ ಆನ್ಲೈನ್ ಮುಖಾಂತರ ಅಂದ್ರೆ ಎಲ್ಲಾ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರವಾಗಿ ಈ ಸೌಲಭ್ಯವನ್ನು ಪಡ್ಕೊಳ್ಬಹುದು. ಸೊ ಇನ್ ಕೇಸ್ ಯಾರು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರವಾಗಿ ಪೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಅವಕಾಶ ಇದೆ. ಆನ್ಲೈನ್ ನಲ್ಲಿ ಪಾವತಿಸಲು ಚಲನ್ ಅನ್ನ ಸದರಿ ಜಾಲತಾಣದಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯೂನಿಯನ್ ಬ್ಯಾಂಕ್ ನ ಯಾವುದೇ ಶಾಖೆಗಳಲ್ಲಿ ಪಾವತಿಸಬೇಕಾಗಿರುತ್ತೆ. ಯೂಶಲಿ ಎಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಇರೋರು ಚಲನ್ ಮುಖಾಂತರ ಪೇ ಮಾಡಲ್ಲ, ಈಗ ತುಂಬಾ ರೇರ್ ಅದು. ಸೊ ಆನ್ಲೈನ್ ಮೋಡಲ್ಲೇ ಪೇಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ ಈಗ ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅಂತ ಅವರ ಪ್ರಸ್ತಾವನೆಯನ್ನು ಸಲ್ಲಿಸಿದ ಮೇಲೆ ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಸದರಿ ಮಾಹಿತಿಯು ಸಂಬಂಧಿಸಿದ ವಿಭಾಗೀಯ ಕಚೇರಿ ಅಥವಾ ಮಂಡಳಿಯ ಲಾಗಿನ್ಗೆ ಹೋಗುತ್ತದೆ. ಶಾಲಾ ಮುಖ್ಯ ಉಪಾಧ್ಯಾಯರು ಅಪ್ಲೋಡ್ ಮಾಡಲಾದ ಅಗತ್ಯ ದಾಖಲೆಗಳನ್ನ ವಿಭಾಗೀಯ ಮಂಡಳಿ ಕಚೇರಿಗಳಲ್ಲಿ ನಿಯಮಾನುಸಾರ ಪರಿಶೀಲಿಸಿ. ನೋಡಿ, ಒಬ್ಬ ಅಭ್ಯರ್ಥಿ ಕರೆಕ್ಷನ್ಗೆ ಬಂದಿದ್ದಾನೆ ಅಂದ್ರೆ ಅವನು ತಿದ್ದುಪಡಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಸರಿಯಾಗಿ ಕೊಡಬೇಕು HMಸ್ಗೆ. ಅವ್ರು ಏನ್ ಮಾಡ್ತಾರೆ, ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಅವರು ಪ್ರಸ್ತಾವನೆ ಸಲ್ಲಿಸ್ತಾರೆ. ಅಪ್ಲಿಕೇಶನ್ ಹಾಕಿ ಅವರು ಲಾಗಿನ್ ಮುಖಾಂತರವಾಗಿ ಅದನ್ನೆಲ್ಲ ಅವರಿಗೆ ಅಪ್ಲೋಡ್ ಮಾಡ್ತಾರೆ ಅವರು ಸ್ಕ್ಯಾನ್ ಮಾಡಿ. ಅದು ವಿಭಾಗೀಯ ಕಚೇರಿಗೆ ಸೆಂಡ್ ಆಗುತ್ತೆ, ಅದು ಸಬ್ಮಿಟ್ ಆಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ವೆರಿಫಿಕೇಶನ್ ಮಾಡ್ತಾರೆ. ಸೊ ಇಂತಹ ಒಂದು ಶಾಲೆಯ ಮುಖ್ಯ ಶಿಕ್ಷಕರಿಂದ ಬಂದಿರತಕ್ಕಂಥ ತಿದ್ದುಪಡಿಗೆ ಸಂಬಂಧಪಟ್ಟಂತ ದಾಖಲೆಗಳು ಸರಿ ಇದೆಯಾ ಅಂತ ಅವರು ನಿಯಮಾನುಸಾರ ವೆರಿಫೈಡ್ ಮಾಡ್ತಾರೆ. ಅದಾದ್ಮೇಲೆ ಪ್ರಸ್ತಾವನೆಯು ತಿದ್ದುಪಡಿಗೆ ಅರ್ಹವಿದ್ದಲ್ಲಿ ಸಂಬಂಧಿಸಿದ ವಿದ್ಯಾರ್ಥಿಯ ಹಿಂದಿನ ಮೂಲ ಅಂಕಪಟ್ಟಿಯನ್ನ ವಿಭಾಗೀಯ ಕಚೇರಿ ಮಂಡಳಿಗೆ ಭೌತಿಕವಾಗಿ ಕಳುಹಿಸುವಂತೆ ಮುಖ್ಯ ಶಿಕ್ಷಕರಿಗೆ SMS ಮೂಲಕ ಮಾಹಿತಿಯನ್ನು ರವಾನೆ ಮಾಡಲಾಗುವುದು. ಯಾಕಂದ್ರೆ ಯಾವ ಅಂಕಪಟ್ಟಿ ಕರೆಕ್ಷನ್ ಮಾಡಬೇಕು ಅಂತ ಅವನು ಅಪ್ಲಿಕೇಶನ್ ಕೊಟ್ಟಿರ್ತಾನೋ ಅಥವಾ ಅವನು ತಿದ್ದುಪಡಿಗೆ ಬಂದಿರ್ತಾನೋ, ಸೊ ಅದೇ ಮೂಲ ಅಂಕಪಟ್ಟಿಗೆ ಅವರು ಕೇಳ್ತಾರೆ. ಅವರು ಅಲ್ಲಿ ವಿಭಾಗೀಯ ಮಂಡಳಿಯವರು ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಲಿಕ್ಕೆ. ಸೊ ಇಂದಿನ ಮೂಲ ಅಂಕಪಟ್ಟಿಯನ್ನ ವಿಭಾಗೀಯ ಕಚೇರಿ ಮಂಡಳಿಗೆ ಸ್ವೀಕೃತವಾದ ನಂತರ ಅದನ್ನು ನಾಶಪಡಿಸಿ ಪ್ರಸ್ತಾವನೆಯಲ್ಲಿ ಕೋರಿರುವ ಸೊ ಹಳೆಯ ಒರಿಜಿನಲ್ ಅಂಕಪಟ್ಟಿಯನ್ನ ಯಾಕೆ ಹೇಳ್ತಾರೆ ಅಂದ್ರೆ ಅದನ್ನ ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನ ಯುಟಿಲೈಸ್ ಮಾಡಂಗಿಲ್ಲ, ಯಾವುದಕ್ಕೂ ಅದನ್ನ ಬಳಸೋಂಗಿಲ್ಲ ಅಂತ. ಆಯ್ತಾ, ಹೊಸ ತಿದ್ದುಪಡಿ ಅಂಕಪಟ್ಟಿಯನ್ನು ಕೊಡಬೇಕು ಅಂದ್ರೆ ಅದನ್ನ ಆಟೋಮ್ಯಾಟಿಕ್ ರದ್ದು ಮಾಡ್ಲೇಬೇಕಾಗತ್ತೆ. ಅದನ್ನ ಇಟ್ಕೊಂಡು ಯಾವುದೇ ದಾಖಲೆಗಳಿಗೆ ಅದನ್ನ ಯೂಸ್ ಮಾಡೋಂಗಿಲ್ಲ, ಯಾವುದೇ ಅಪ್ಲಿಕೇಶನ್ ಪ್ರಾಸೆಸ್ಗೆ ಅದನ್ನ ಬಳಸೋಂಗಿಲ್ಲ ಅನ್ಲಿಕ್ಕೆ ಅವರು ಅದನ್ನ ಕೇಳ್ತಾರೆ, ರದ್ದು ಮಾಡ್ಲಿಕ್ಕೆ ಕೇಳ್ತಾರೆ ಅವರು. ನಾಶಪಡಿಸಿ ಪ್ರಸ್ತಾವನೆಯಲ್ಲಿ ಕೋರಿರತಕ್ಕಂಥ ತಿದ್ದುಪಡಿಗಳನ್ನು ಅಳವಡಿಸಿ ಪರಿಷ್ಕೃತ ಅಂಕಪಟ್ಟಿಯನ್ನ ಸಂಬಂಧಿಸಿದ ಶಾಲೆಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ರವಾನೆ ಮಾಡಲಾಗುವುದು. ಸೊ ಆನ್ಲೈನ್ ಮುಖಾಂತರ ಪ್ರಸ್ತಾವನೆಯನ್ನು ಸಲ್ಲಿಸುವ ಸಂದರ್ಭಗಳಲ್ಲಿ ಅಪ್ಲೋಡ್ ಮಾಡುವ ದಾಖಲೆಗಳನ್ನ ತಿದ್ದುಪಡಿ ಅಥವಾ ನಕಲಿ ಮಾಡಿದ್ದಲ್ಲಿ ಅಂತಹ ಶಾಲಾ ಮುಖ್ಯ ಉಪಾಧ್ಯಾಯರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಹಾಗಾಗಿ ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ಜೆನ್ಯೂನ್ ದಾಖಲೆಗಳನ್ನ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಅವರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವರ ವಿಭಾಗೀಯ ಮಂಡಳಿ ಲಾಗಿನ್ಸ್ ಅಂತ ಬರುತ್ತೆ, ಸ್ಕೂಲ್ ಲಾಗಿನ್ ಇಂದ ಅವ್ರಿಗೆ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇವರೇ ಕರೆಕ್ಷನ್ ಮಾಡಿ ನಕಲಿ ಮಾಡಿ ಎಲ್ಲ ಮಾಡೋಂಗಿಲ್ಲ. ಅವಾಗ ಏನಾಗುತ್ತೆ, ಸೊ ಶಿಸ್ತು ಕ್ರಮವನ್ನ ಇವ್ರ ಮೇಲೆ ಜರುಗಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನ ಅವ್ರು ಹೇಳ್ಬಿಟ್ಟಿದ್ದಾರೆ ಸುತ್ತೋಲೆಯಲ್ಲೇ. ಅದಾದ ನಂತರದಲ್ಲಿ ಇಷ್ಟೆಲ್ಲ ಆದ್ಮೇಲೆ ನೋಡಿ ಇಲ್ಲಿದೆ ಈಗ ಮೇಲ್ಕಂಡ ಎಲ್ಲಾ ಪ್ರಕ್ರಿಯೆಗಳ ಕುರಿತು ಶಾಲಾ ಹಂತದಲ್ಲಿ ಮತ್ತು ವಿಭಾಗೀಯ ಕಚೇರಿಯ ಮಂಡಳಿಯಲ್ಲಿ ಕ್ರಮ ವಹಿಸುವ ಬಗ್ಗೆ ವಿವರವಾದ ಯೂಸರ್ ಮ್ಯಾನ್ಯುಯಲ್ ಅನ್ನ ಈ ಸುತ್ತೋಲೆಯೊಂದಿಗೆ ಅನುಬಂಧಿಸಿದೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿಯಾಗಿ ಯೂಸರ್ ಮ್ಯಾನ್ಯುಯಲ್ ಇರುತ್ತೆ ಅಂತ ನೀವು ಸ್ಕೂಲ್ HMs ಇಲ್ಲ ನಿಮ್ಮ ತಾಲೂಕಿನ BO ಕಚೇರಿಗೆ ವಿಸಿಟ್ ಮಾಡ್ತು ಅಂದ್ರೆ ಆ ಲಾಗಿನ್ಸ್ ಪ್ರಾಸೆಸ್ ಹೆಂಗಿರುತ್ತೆ ಹೇಳ್ತಾರೆ ಅವರು. ಅದರಂತೆ ರಾಜ್ಯದ ಎಲ್ಲಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಮತ್ತು ವಿಭಾಗೀಯ ಕಚೇರಿ ಮಂಡಳಿಯಲ್ಲಿಯೂ ಕ್ರಮವಹಿಸಲು ತಿಳಿಸಿದೆ. ನೋಡಿ ಇಲ್ಲಿ ಹೇಳಿದರೆ ಈಗ ಆನ್ಲೈನ್ ಮುಖಾಂತರ ಸೇವೆಯನ್ನು ನೀಡಲಾಗುತ್ತಿರತಕ್ಕಂಥ ಬಗ್ಗೆ ಅಭ್ಯರ್ಥಿಗಳಿಗೆ, ಸಾರ್ವಜನಿಕರಿಗೆ ವ್ಯಾಪಕ ಪ್ರಚಾರವನ್ನ ನೀಡುವುದು. ತುಂಬಾ ಜನರಿಗೆ ಗೊತ್ತಿಲ್ಲ, ಈಗಲೂ ಆಫ್ಲೈನ್ ಮೋಡಲ್ಲೇ ನಾವು ತಿದ್ದುಪಡಿ ಮಾಡಿಸ್ಬೇಕು ಅಂತ ಕೆಲವರು ಅನ್ಕೊಂಡಿರ್ತಾರೆ. ಅದೆಲ್ಲವೂ ಈಗ ಐ ಥಿಂಕ್ ಆ ತರ ಒಂದು ಪ್ರಕ್ರಿಯೆಗಳಿಲ್ಲ, ಈಗ ಎಲ್ಲವೂ ಆನ್ಲೈನ್ ಮುಖಾಂತರ ನಡೀತಾ ಇದೆ. ಹಾಗಾಗಿ ಅಂದ್ರೆ ವ್ಯಾಪಕವಾಗಿ ಎಲ್ಲರಿಗೂ ಪ್ರಚಾರ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸದರಿ ಸೇವೆಯನ್ನ ಆನ್ಲೈನ್ ಮುಖಾಂತರ ಪ್ರಕ್ರಿಯೆಗೊಳಿಸಿದರೂ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಈ ಪ್ರಕ್ರಿಯೆ ಜೊತೆಗೆ 1 ತಿಂಗಳವರೆಗೆ ಈ ಹಿಂದಿನ ವಿಧಾನದಲ್ಲಿ ಭೌತಿಕವಾಗಿ ಅರ್ಜಿ ಸಲ್ಲಿಸಿದಲ್ಲಿ ಸೇವೆಯನ್ನು ಒದಗಿಸಲು ಕ್ರಮವಹಿಸುವುದು. ಅಂದ್ರೆ ಆಫ್ಲೈನ್ ಬೇಕು ಅಂದ್ರೂ ಸೊ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗಂತೂ ಯಾರು ಕಾಯೋದಿಲ್ಲ. ಈಗ ಸಾಧ್ಯವಾದಷ್ಟು ಅವರ ಒಂದು ಕೆಲಸ ಏನಿರುತ್ತೆ SSLC ಅಂಕಪಟ್ಟಿಯನ್ನು ಬಳಸ್ಕೊಂಡು ಅವರು ಏನ್ ಮಾಡಬೇಕು ಅಂತ ಭಾವಿಸ್ಕೊಂಡಿದ್ರೆ ಸೊ ಬೇಗ ಎಲ್ಲವನ್ನ ಪಡ್ಕೊಳ್ಳಿಕ್ಕೆ ಅವರು ಸಿದ್ಧರಿರ್ತಾರೆ. ಹಾಗಾಗಿ ಆನ್ಲೈನ್ ಮೊರೆಯನ್ನೇ ಸೊ ಬಹುತೇಕ ಅವರು ಐ ಥಿಂಕ್ ಅದ್ರ ಮುಖಾಂತರನೇ ಪಡ್ಕೊಳ್ಳಿಕ್ಕೆ ಸಿದ್ಧರಿರ್ತಾರೆ. ಸೊ ಅದರ ನಂತರ ಭೌತಿಕವಾಗಿ ಪ್ರಸ್ತಾವನೆಯನ್ನು ಸ್ವೀಕಾರವಾಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಯಾವ್ಯಾವ ರೀತಿಯಾಗಿ ಸೊ ನೀವು ಮುಖ್ಯ ಶಿಕ್ಷಕರನ್ನ ಭೇಟಿಯಾಗಿ ಸೊ ಯಾವೆಲ್ಲ ದಾಖಲೆಗಳನ್ನು ಕೊಡಬೇಕು, ಸೊ ಅವ್ರು ಹೇಗೆ
ಯಾವ ಲಾಗಿನ್ ಮುಖಾಂತರವಾಗಿ ಯಾರಿಗೆ ಸಬ್ಮಿಟ್ ಮಾಡ್ತಾರೆ, ನೆಕ್ಸ್ಟ್ ಅವ್ರೇನ್ ಮಾಡ್ತಾರೆ, ಇದೆಲ್ಲ ಆದ ನಂತರದಲ್ಲಿ ಎಲ್ಲವೂ ಸರಿ ಇದೆ ಅಂತ ಗೊತ್ತಾದಾಗ ಏನಾಗುತ್ತೆ ನಿಮಗೆ, ಸೊ ಸ್ಪೀಡ್ ಪೋಸ್ಟ್ ಮುಖಾಂತರವಾಗಿ ಆ ಶಾಲೆಗೆ ನಿಮಗೆ ಮತ್ತೊಂದು ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ಮಾಡಿ ಕೊಡಲಾಗುತ್ತೆ. ಸೊ ಅದು ಫೈನಲ್ ಮಾರ್ಕ್ಸ್ ಕಾರ್ಡ್ ಆಗುತ್ತೆ, ಕರೆಕ್ಷನ್ ಕಾಪಿ. ಆಯ್ತಾ? ಸೊ ಇದಿಷ್ಟು ಯಾರಿಗೆಲ್ಲ ಡೌಟ್ಸ್ ಇತ್ತು, ಹೇಗೆಲ್ಲ ಅವರ ನೇಮ್ಸ್ ಅನ್ನ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಪೇರೆಂಟ್ಸ್ ನೇಮ್ ಆಗಿರ್ಬೋದು, ಸೊ ಮೇಲ್ ಫಿಮೇಲ್ ಐ ಥಿಂಕ್ ತಪ್ಪಾಗಿ ಪ್ರಿಂಟ್ ಆಗಿರೋದಾಗಿರ್ಬೋದು, ಇವೆಲ್ಲವನ್ನ ಸಾಕಷ್ಟು ಜನ ಕೇಳಿದ್ರು. ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಮಾಹಿತಿ ಈಗ ಕನ್ವೆ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಬಿಫೋರ್ ದಟ್ ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ, ಸೊ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ. ಸಾಧ್ಯವಷ್ಟು ಎಲ್ಲರೂ ಇದನ್ನ ನೋಡಿ ಒಂಚೂರು ಅರ್ಥ ಮಾಡಿಕೊಂಡು, ಇನ್ ಕೇಸ್ ಅವರ ಒಂದು ಅಂಕಪಟ್ಟಿಯಲ್ಲಿ ಈ ರೀತಿಯ ದೋಷಗಳಿದ್ರೆ ಆಯಾ ಸ್ಕೂಲ್ಸ್ HM ವಿಸಿಟ್ ಮಾಡಿ ಭೇಟಿ ಕೊಟ್ಟು ಅವರು ತಿದ್ದುಪಡಿನ ಮಾಡ್ಕೊಳ್ಳಿ ಅಂತ ಒಂದು ಭಾವಿಸ್ತಾ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.